ಶ್ರೀ ಸಂಕಷ್ಟರ ಚತುರ್ಥಿಯ ವ್ರತದ ಕತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತೆ ಸರ್ವವಿಘ್ನೋಪಶಾಂತಿಯೇ. ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿ ಹೋಗಿ, ಮುನಿವರ್ಯರೇ, ಜನಗಳ ರೋಗ ಶೋಕ ಸಂಕಟಗಳನ್ನು ದೂರ ಮಾಡತಕ್ಕಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸ್ಕಂದರು ಮುಗುಳ್ನಕ್ಕು ಹೀಗೆ ಹೇಳತೊಡಗಿದರು: ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದಂತಹ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟರ ಚತುರ್ಥಿ ವ್ರತವನ್ನು ಕುರಿತು ಹೇಳುತ್ತೇನೆ. ಪೂರ್ವದಲ್ಲಿ ಪಾಂಡವರು ಪಗಡೆ ಆಟವನ್ನು ಮಾಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ವ್ರತಾಚರಣೆಯ ವಿಧಾನವನ್ನು ಹೇಳತೊಡಗಿದರು. ಆಗ ಋಷಿಗಳು ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳಿಗೆ ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸಿದ ಶ್ರೀಮನ್ ಮಹಾಗಣಪತಿಗೆ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವು ಕಾತುರರಾಗಿದ್ದೇವೆ, ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸ್ಕಂದರು ಹಾಗೆ ಆಗಲಿ ಎಂದು ವ್ರತವನ್ನು ಕುರಿತು ಹೇಳತೊಡಗಿದರು. ಕೃತಾಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿದರು. ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ನೆನಪಿಸಿಕೊಂಡಳು. ತಾಯಿಯ ಕರೆ ಕಂದನಿಗೆ ಕೇಳಿಸದೇ ಇದ್ದತ್ತೆ. ಗಣಪತಿ ಕ್ಷಣ ಮಾತ್ರದಲ್ಲೇ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ. ಅದಕ್ಕೆ ಪಾರ್ವತಿಯು, ಮಗು ವಿನಾಯಕ, ನಾನು ಕೈಲಾಸದಲ್ಲಿರುವ ಸದಾಶಿವನನ್ನೇ ಮಾತ್ರ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿರುವೆ. ಆದರೆ ಇನ್ನೂ ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ. ಇತ್ತೀಚೆಗೆ ಬಂದ ನಾರದರು, ನೀನು ಯಾವುದಾದ್ರೂ ಒಂದು ವ್ರತವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತೆ ಎಂದು ಹೇಳಿದರು. ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ. ದೇವತೆಗಳಿಂದ, ಮಾನವರಿಂದ, ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ತ್ರಿಕಾಲಜ್ಞಾನಿಯಾದ ನೀನು ಅದು ಯಾವ ವ್ರತ, ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ತಿಳಿಸಿ ಪುಣ್ಯ ಕಟ್ಟಿಕೋ ಎಂದು ಕೇಳಿಕೊಂಡರು. ಅದಕ್ಕೆ ಗಜಾನನ, ಅಮ್ಮ, ನಿನ್ನ ಕಷ್ಟಗಳು ದೂರ ಆಗಲು ನೀನು ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಮಾಡುವುದರಿಂದ ವ್ರತೋಪಸತರು ಯಶಸ್ಸು, ಸಂಪತ್ತು, ಅಭಿವೃದ್ಧಿಗಳನ್ನು ಹೊಂದುತ್ತಾರೆ. ಆ ದಿನ ಅರುಣೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸಾಯಂಕಾಲ ಚಂದ್ರೋದಯವರೆಗೂ ಉಪವಾಸದಲ್ಲೇ ಇರಬೇಕು. ಸಂಕಷ್ಟರ ಚತುರ್ಥಿ ವ್ರತದಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನವನ್ನು ಅಥವಾ ನೈವೇದ್ಯಕ್ಕೆ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ ಎಂದು ಸ್ಕಂದರು ಮುಂದುವರಿಸಿದರು. ಶ್ರೀಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯರಿಗೆ ಹೀಗೆ ವಿವರಿಸುತ್ತಾನೆ: ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು. ನಿತ್ಯ ಕರ್ಮಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದ ಆಗಲಿ, ಬೆಳ್ಳಿಯಿಂದ ಆಗಲಿ, ತಾಮ್ರದಿಂದ ಆಗಲಿ ಅಥವಾ ಮಣ್ಣಿನಿಂದ ಆಗಲಿ ಸಿದ್ಧ ಮಾಡಿಕೊಳ್ಳಬೇಕು. ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಳಶದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತದೆ. ಸಂಕಷ್ಟರ ಚತುರ್ಥಿ ವ್ರತವನ್ನು ಆಜೀವವಾಗಿ ಆಚರಿಸಬೇಕು. ಸಾಧ್ಯವಿಲ್ಲದಿದ್ದರೆ 21 ವರ್ಷ, ಕನಿಷ್ಠ 1 ವರ್ಷವಾಗಲಿ ಮಾಡತಕ್ಕದ್ದು. ಸಂಕಲ್ಪಿತ ಕಾಲದವರೆಗೆ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಿಗೊಳಿಸಬೇಕು. ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ಈ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು. 21 ಜನ ವೇದವೇದ್ಯರ ಸದಾಚಾರಶೀಲರೂ ಆದ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು. ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಹೋಮ ದ್ರವ್ಯಗಳೆಂದರೆ ಎಳ್ಳು,
ತುಪ್ಪ, ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ. ನಮ್ಮ ಶಕ್ತಿಗೆ ಅನುಸಾರವಾಗಿ 1008, 108 ಅಥವಾ ಕನಿಷ್ಠ 78, 28, 9 ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು. ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಗಳನ್ನು ಶಕ್ತಿಗೆ ಅನುಸಾರ ಯೋಗ್ಯರಿಗೆ ಕೊಡಬೇಕು. ದಾರಿದ್ರ್ಯ ನಿವಾರಣೆ ಬಯಕೆ ಇರುವವರಿಗೆ 21 ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ 21 ಶುಭ ನಾಮಗಳನ್ನು ಉಪದೇಶಿಸಿ ಭೋಜನ ಮಾಡಿಸಬೇಕು. ಗಣಪತಿಯ 21 ನಾಮಗಳು ಹೀಗಿವೆ. ಹೇ ಧರ್ಮರಾಜ, ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರ ಆಗುವುದು ಖಂಡಿತ. ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೇವತಾ, ಸರ್ವಾಧಿನಾಶ, ಭಗವಾನ್ ವಿಘ್ನಹಂತ್ರ, ಧೂರ್ಮಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ, ಗಣೇಶ ಈ 21 ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯೋತ್ತಕವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮನಂದನ, ಹೀಗೆ ಪಾರ್ವತೀದೇವಿ ಈ ವ್ರತವನ್ನು 18 ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು. ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು. ನೀನು ಈ ವ್ರತ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೊ. ಈ ವ್ರತ ಮಹಾತ್ಮೆಯನ್ನು ಶಿವಪುತ್ರನಾದ ಸ್ಕಂದದೇವರು ಋಷಿಗಳಿಗೆ ಬೋಧಿಸಿದರು. ಋಷಿಗಳಿಂದ ಭೂಲೋಕದಲ್ಲಿ ವ್ರತವು ಪ್ರಚಾರವಾಯಿತು. ಸೌತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟ ಹರಣವಾಯಿತು. ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು. ಭಗವಾನ್ ಸದಾಶಿವನು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸಿದ್ದರಿಂದ ಅದರ ಸಂಕಲ್ಪ ನೆರವೇರಿತು. ಇಂದ್ರನಿಗೆ ಕಳೆದು ಹೋದ ಸ್ವರ್ಗ ಲೋಕಾಧಿಪತ್ಯ ಮತ್ತೆ ದೊರಕಿತು. ರಾವಣನು ವಾಲ್ಯಬಾಧೆಯಿಂದ ಬಿಡುಗಡೆ ಹೊಂದಿದನು. ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು. ದಮಯಂತಿ, ಅಹಲ್ಯ ಮೊದಲಾದ ಪತಿವ್ರತೆಯ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು. ಯಾರ್ಯಾರು ಏನನ್ನು ಬಯಸಿದರೋ ಅದು ಅವರಿಗೆ ಸಿಕ್ಕಿತು. ಗಣಪತಿಯ ಈ ಮಹತ್ವವಾದ ವ್ರತವನ್ನು ಯಾರು ಮಾಡುತ್ತೀರೋ, ಯಾರು ಈ ವ್ರತಾಕತೆ ಶ್ರವಣ ಮಾಡುತ್ತೀರೋ ಅವರಿಗೆಲ್ಲ ಧನ, ಸಂಪತ್ತು, ವಿದ್ಯೆ, ಸಂತಾನ, ಆಯುರ, ಆರೋಗ್ಯ, ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತವೆ ಎಂಬಲ್ಲಿಗೆ ಸ್ಕಾಂದ ಪುರಾಣೋತ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟರ ಗಣಪತಿಯ ವ್ರತಾಕತೆಯು ಮುಕ್ತಾಯವಾಗುತ್ತದೆ. ಶ್ರೀಮನ್ ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು.